ನಾವು ಆ ವ್ಯಕ್ತಿನ ಪೂರ್ತಿ ಪಾಸಿಟಿವ್ ಆಗಿ ತೊಗೊಂಡ್ರೆ ಅವನು ಪಾಸಿಟಿವ್ ಆಗಿ ಇರ್ತಾನೆ. ಅಂದರೆ ನಾವು ಮಾತ್ರ ಅವನ ಬಗ್ಗೆ ಅಂದರೆ ಅವನಲ್ಲಿರೋವಂಥ ಕ್ಯಾರೆಕ್ಟರ್ಗಳನ್ನ ಫುಲ್ಲು ಪಾಸಿಟಿವ್ ಆಗಿ ತೊಗೋತಾ ಇರ್ತೀವಿ. ನೆಗೆಟಿವ್ ಎಲ್ಲ ಬಿಟ್ಟಾಕಿ ಅಂತ. ಇಲ್ಲಾಂದರೆ ನಾವು ಏನು ಮಾಡ್ತೀವಿ, ನಮ್ಮಲ್ಲಿ ಏನೋ ನೆಗೆಟಿವಿಟಿ ಜಾಸ್ತಿ ಇದ್ದರೆ ಆ ವ್ಯಕ್ತಿನಲ್ಲಿ ಬರೀ ನೆಗೆಟಿವೇ ಹುಡುಕ್ತಾ ಇರ್ತೀವಿ. ಹಾಗೆ ಆ ವ್ಯಕ್ತಿನೇ ನೆಗೆಟಿವ್ ಆಗಿ ಕಾಣ್ತಾ ಇರ್ತಾನೆ. ಕೆಲವು ಸಲ ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ ಅವನು ಪಾಸಿಟಿವ್ ಆಗಿ ಕಾಣ್ತಾನೆ, ಇಲ್ಲ ನಾವು ನೆಗೆಟಿವ್ ಆಗಿ ತೊಗೊಂಡ್ರೆ ಅವ್ನು ನೆಗೆಟಿವ್ ಆಗಿ ಕಾಣ್ತಾ ಇರ್ತಾನೆ. ಆದರೆ ಸತ್ಯ ಏನು, ಆ ವ್ಯಕ್ತಿ ಏನು, ಫೋನಲ್ಲಿ ಏನು ಬರುತ್ತೋ ಅದನ್ನ ನೋಡೋದು, ನಮ್ಮ ಭಾವನೆಗಳಿಗೆ ಅದನ್ನು ರಿಲೇಟ್ ಮಾಡ್ಕೊಳ್ಳೋದು, ಮತ್ತು ಅದರಲ್ಲೇ ಸಾಯಿಸೋದು. ಎಲ್ಲ ಭಾವನೆಗಳನ್ನ ಫೋನಲ್ಲೇ ಸಾಯಿಸೋದು. ಅಂದರೆ ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾಂಡ್. ನನ್ನ ಮಗ ಒಂದು ಇನ್ಸಿಡೆನ್ಸ್ ಹೇಳ್ದ. ಏನು ಅಂತಂದರೆ, ಮೈಸೂರಿಂದ ಅವನು ಬೆಂಗಳೂರಿಗೆ ಬರ್ತಾಯಿದ್ದ. ನಮ್ಮಮ್ಮ ಮೈಸೂರಲ್ಲೇ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ಬೇಕಾಯ್ತು, ಅದ್ರ ಜೊತೆಗೆ ಬರ್ತಾಯಿದ್ವು. ಅಂದರೆ ಒಂದೇ ಬಸ್ಸಲ್ಲಿ ನಾ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊತೀನಿ, ನೀನು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊ ಅಂತ ಹೇಳಿಬಿಟ್ಟು ಮಾತಾಡ್ಕೊಂಡು ಬರ್ತಾ ಇರುವಾಗ ಏನಾಗಿದೆ ಅಂತಂದರೆ, ಅವನು ಬಸ್ ಹತ್ತಿದ್ದಾನೆ. ಅಂದರೆ ಸಿಗ್ನಲಲ್ಲಿ ಮಧ್ಯದಲ್ಲಿ ಬಸ್ ಹತ್ತಿದ್ದಾನೆ. ಅವನು ಬಸ್ ಏನು ಮಾಡಿದೆ ಅಂತಂದರೆ, ನಮ್ಮಮ್ಮ ನಿಧಾನಕ್ಕೆ ನಡ್ಕೊಂಡು ಬರೋ ಅಷ್ಟರಲ್ಲಿ ಬಸ್ ಮೂವ್ ಆಗೋಯ್ತು. ಆಮೇಲೆ ನಮ್ಮ ಅಮ್ಮನ ಬ್ಯಾಗ್ನ ಅವ್ನು ಇಟ್ಕೊಂಡಿದ್ದಾನೆ. ಅಂದರೆ ನಮ್ಮ ಅಮ್ಮನ ಬ್ಯಾಗು ಅವನ ಕೈಯಲ್ಲೇ ಇದೆ. ನಮ್ಮಮ್ಮ ಬೇರೆ ಕಡೆ ಹೋಗಬೇಕು, ಇವನು ಬೇರೆ ಕಡೆ ಬರಬೇಕು. ಅವನ ಕೈಯಲ್ಲಿ ಫೋನ್ ಕೂಡ ಇಲ್ಲ, ಅಮ್ಮ ಮಾತಾಡೋಕ್ಕೆ ಫೋನ್ ಕೂಡ ಇಲ್ಲ. ಅವಾಗ ಏನಾಯಿತು ಅಂದರೆ, ಬ್ಯಾಗ್ನ ಬೇರೆ ಎತ್ಕೊಂಡು ಬಸ್ ಹತ್ಬಿಟ್ಟಿದ್ದಾನೆ. ನಮ್ಮಮ್ಮ ಆಗ ಜನಗಳೆಲ್ಲ ಏನು ಫೀಲ್ ಮಾಡ್ಕೊತಾರೋ, ನನ್ನ ಎಲ್ಲಿ ಕಳ್ಳ ಅಂದ್ಕೊಂಡ್ಬಿಡ್ತಾರೋ, ಏನು ಅಜ್ಜಿ ಹಿಂಗೆ ಕಿರ್ಚ್ಕೊಂಡ್ಬರ್ತಾಯಿದೆ, ನಾನು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊತೀನಿ, ಇಲ್ಲ ರೈಲ್ವೆ ಸ್ಟೇಷನಲ್ಲಿ ಮಾಮೂಲಾಗಿ ಎಲ್ಲಿ ಇಳಿತೀನಿ ಅಂತ ಗೊತ್ತಿದೆ, ಅಲ್ಲಿ ಬಂದು ಇಳಿಬೋದಲ್ಲ. ನನಗೆ ಆ ಟೈಮಲ್ಲಿ ಏನು ಫೀಲ್ ಆಗಲಿಲ್ಲ ಅಮ್ಮ. ಅಂದರೆ ನನಗೆ ಗಾಬರಿ ಆಗಬೇಕು, ಗಾಬರಿನೂ ಆಗಿಲ್ಲ. ನನಗೆ ಯಾಕೆ ಈ ಥರ ಆಗ್ತಾಯಿದ್ದೀನಿ, ನನಗೆ ಏನು ಫೀಲಿಂಗ್ಸೇ ಇಲ್ಲ. ಊಟದ ಜೊತೆ ಕೂಡ ಕೆಲವು ಭಾವನೆಗಳಿರುತ್ತೆ. ತಟ್ಟೆ ನೋಡ್ಕೊಂಡು ತಿನ್ನಬೇಕು, ಗಮನ ಇಟ್ಟು ಊಟ ಮಾಡಬೇಕು, ಮತ್ತು ಭಾವನೆಗಳು ಕೂಡ ಇನ್ಕ್ಲೂಡ್ ಆಗುತ್ತೆ. ಊಟದಲ್ಲಿ ಭಾವನೆಗಳು ಕೂಡ ಇನ್ಕ್ಲೂಡ್ ಆಗುತ್ತೆ. ನಾವು ಊಟ ಮಾಡುವಾಗ ಫೋನಲ್ಲಿ ನೋಡೋ ವಿಷಯಗಳು ನಮ್ಮ ಭಾವನೆಗಳನ್ನ ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದೆ. ಆವಾಗ ಅವನಂದ, ಅಯ್ಯೋ ನನ್ನ ಹೆಣದ ಮುಂದೆನೇ ನನಗೆ ಯಾವ ಫೀಲಿಂಗ್ಸು ಬರಲ್ಲ, ಹೆಣದ ಮುಂದೆ ಊಟ ಕೊಟ್ಟರು ನಾನು ಏನು ಫೀಲಿಂಗ್ಸ್ ಇಲ್ಲದೆ ಸುಮ್ಮನೆ ತಿಂತೀನಿ. ನನ್ನಂಥವ್ನಿಗೆ ಏನಮ್ಮ ಫೀಲಿಂಗ್ಸ್ ಚೇಂಜ್ ಆಗುತ್ತೆ, ಮೊಬೈಲ್ ನೋಡಿದ್ರೆ ಫೀಲಿಂಗ್ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಿಲ್ಲ, ಊಟ ಮಾಡೋಕೆ ಚೇಂಜ್ ಆಗಿಬಿಡುತ್ತೆ ಅಂತ. ನನಗೇನೂ ಆಗಲ್ಲ. ನನಗೆ ಯಾವ ಥರ ಆಗ್ಬಿಟ್ಟಿದ್ದೀನಿ ಅಂದರೆ, ನನಗೆ ಫೀಲಿಂಗ್ಸೇ ಇಲ್ಲ. ಏನಕ್ಕೆ ಈ ಥರ ಆಗ್ತಾಯಿದ್ದೀನಿ ಅಂತ ಕೇಳಿದೆ. ನಾನು ಅಂದೆ, ನಿನಗೆ ನಿಜವಾಗ್ಲೂ ಮೊಬೈಲ್ ನೋಡಿ, ಇಲ್ಲಿ ಬರೀ ಲ್ಯಾಪ್ಟಾಪ್ ಮುಂದೆ ಮೊಬೈಲ್ ಮುಂದೆ ಕೂತ್ಕೊಂಡು ಒಳ್ಳೆ ಟೆಕ್ನಿಕಲ್ಲು ಅದು ಇದು ನೋಡ್ತಾ ಇರ್ತೀಯ, ನಿನಗೆ ಫೀಲಿಂಗ್ಸ್ ಇಲ್ಲ, ಒಳ್ಳೆ ಮಿಷಿನ್ ಥರ ಆಗ್ಬಿಟ್ಟಿದೆ, ನಿನ್ನ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಲ್ಲ, ಏನೂ ಇಲ್ಲ, ಬರೀ ಮೊಬೈಲ್ ನೋಡ್ಕೊಂಡು ಈ ಥರ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ನಮ್ಮನೆ ಫೋನ್ ಹಿಡ್ಕೊಂಡು ಕೂತಿದ್ರು ಮೊನ್ನೆ. ನಾನು ಫೋನಲ್ಲಿ ಏನು ನೋಡ್ತಾ ಇದ್ದೀರಾ, ಏನು ಯಾವಾಗಲೂ ಫೋನ್ ಹಿಡ್ಕೊಂಡು ಕೂತಿರ್ತೀರ, ಅದೇನು ನೋಡ್ತಾ ಇದ್ದೀರ ಅಂದರೆ, ಇಲ್ಲಿ ನೋಡಮ್ಮ ನಾನು ಯಾವುದೋ ಮೂವಿಗಳದ್ದು ಸೀನ್ ನೋಡ್ತಾ ಇದ್ದೀನಿ, ಲವ್ ಸೀನ್ ನೋಡ್ತಾ ಇದ್ದೀನಿ. ಅಯ್ಯೋ, ಫೋನಲ್ಲಿ ಹುಟ್ಟಿ ಫೋನಲ್ಲೇ ಸಾಯ್ತಾ ಇದೆ ಎಲ್ಲ ಭಾವನೆಗಳ. ಫೋನ್ ಆ ಕಡೆ ಎತ್ತಾಕಿ ಅಂದ್ಬಿಟ್ಟು ಫೋನ್ ಎತ್ತಾಕ್ಬಿಟ್ಟು ಬಂದು ಕೆಲಸ ನೋಡಿ ಅಂತ ಅಂದ್ಬಿಟ್ಟು ಕರೆದೆ. ಹಾಗೆ ಕೆಲವರು ಏನು ಅಂದರೆ ಮೋಟಿವೇಶನಲ್ ವೀಡಿಯೋಗಳನ್ನ ನೋಡ್ತಾ ಇರ್ತಾರೆ. ಅಂದರೆ ಅದೇನೋ ಒಂದು ಅಂದರೆ ಏನೋ ಒಂದು ಸಾಧಿಸಬೇಕು ಅಂತ ಆಸೆ ಇರುತ್ತೆ. ಆದರೆ ಬರೀ ಮೋಟಿವೇಶನಲ್ ವೀಡಿಯೋ ನೋಡ್ಕೊಂಡು ಏನೋ ಒಂಥರ ಎಕ್ಸೈಟ್ ಆಗ್ತಾರೆ, ನಾನು ಏನೋ ಮಾಡ್ಬೋದೇನೋ ಅನ್ನೋ ಫೀಲಿಂಗ್ಸ್ನ ಹೆಚ್ಚಿಸ್ಕೊತಾ ಇರ್ತಾರೆ. ಅದ್ರ ಫೀಲಿಂಗ್ಸ್ಗಳು ಏನಾಗ್ತಾ ಇದೆ ಅಂತಂದರೆ, ಮೊಬೈಲಲ್ಲೇ ಹುಟ್ಟುತ್ತೆ. ನಮ್ಮ ಫೀಲಿಂಗ್ಸ್ಗಳೆಲ್ಲ ಮೊಬೈಲ್ಗೆ ಸೀಮಿತವಾಗಿದೆ. ಫೋನಲ್ಲಿ ಏನು ಬರುತ್ತೋ ಅದನ್ನ ನೋಡೋದು, ನಮ್ಮ ಭಾವನೆಗಳಿಗೆ ಅದನ್ನು ರಿಲೇಟ್ ಮಾಡ್ಕೊಳ್ಳೋದು, ಮತ್ತು ಅದರಲ್ಲೇ ಸಾಯಿಸೋದು. ಎಲ್ಲ ಭಾವನೆಗಳನ್ನ ಫೋನಲ್ಲೇ ಸಾಯಿಸೋದು. ಅಂದರೆ ನಮ್ಮ ಫೋನ್ಗಳಲ್ಲಿ ಯಾವ ಥರ ಇದೆ ಅಂದರೆ, ಕೆಲವರು ಪಾಸಿಟಿವ್ ಆಗಿ ಮಾತಾಡ್ತಾರೆ, ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರೆ. ಇದು ಏನಾಗುತ್ತೆ ಇಂಪ್ಯಾಕ್ಟ್ ಅಂತಂದರೆ, ನಮಗೆ ಅವನ್ನೆಲ್ಲ ರಿಲೇಟ್ ಮಾಡ್ಕೊತಾ ಇರ್ತೀವಿ, ನಮ್ಮ ಲೈಫ್ಗೆ ರಿಲೇಟ್ ಮಾಡ್ಕೊತಾ ಇರ್ತೀವಿ. ಹಾಗಾಗಿ ಅದೆಲ್ಲ ನಮ್ಮ ಫ್ಯಾಮಿಲಿ ಮೇಲೂ ಫುಲ್ ಎಫೆಕ್ಟ್ ಆಗ್ತಾ ಇರ್ತದೆ. ಅಂದರೆ ಆ ಭಾವನೆಗಳೇನಿದೆ ಅದನ್ನು ನಾವು ಮೊಬೈಲ್ ನೋಡಿ ಆ ಭಾವನೆಗಳನ್ನ ಹಿಂಗೆ ಹೆಚ್ಚಿಸ್ಕೊತಾ ಇದ್ದೀವಿ ಅಂದರೆ, ಅದು ಕೂಡ ನಮ್ಮ ಫ್ಯಾಮಿಲಿ ಮೇಲೆ ಎಫೆಕ್ಟ್ ಆಗಬೇಕು. ಕೆಲವು ಹೈ ಲೆವೆಲ್ ಫ್ಯಾಮಿಲಿಯಿಂದ ಬಂದವರು, ಫ್ಯಾಮಿಲಿ ಇರೋರು ಯಾವ ಥರ ಮಾತಾಡ್ತಿರ್ತಾರೆ ಅಂದರೆ, ನನ್ನ ಭಾವನೆಗಳಿಗೆ ಸ್ಪಂದಿಸೋರ ಹತ್ರ ನಾನು ವರ್ಕ್ ಮಾಡ್ತೀನಿ, ಅವರು ನನ್ನನ್ನು ಪ್ರೀತಿಸಿದ್ರೆ ನಾನು ಆ ಪ್ರೀತಿಗೆ ನಾನು ವರ್ಕ್ ಮಾಡ್ತೀನಿ, ಅಥವಾ ಅವ್ರು ನನ್ನನ್ನು ಇಗ್ನೋರ್ ಮಾಡಿದ್ರೆ ನಾನು ಕೂಡ ಇಗ್ನೋರ್ ಮಾಡ್ತೀನಿ. ಮತ್ತು ತೋರಿಸಿಲ್ಲ ನನ್ನ ಬಗ್ಗೆ ಕೇರ್ ಇಲ್ಲ ಅಂತಂದರೆ ನಾನು ಅವ್ರನ್ನ ಇಗ್ನೋರ್ ಮಾಡ್ತೀನಿ, ಅವ್ರನ್ನ ನನ್ನ ಲೈಫಲ್ಲಿ ಎಂಟರ್ಟೈನ್ ಮಾಡಿ. ಕೆಲವು ನಮ್ಮ ಭಾವನೆಗಳು ಅರ್ಥ ಆಗಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಹೊಂದ್ಕೊಂಡು ಹೋಗಬೇಕು, ಫ್ಯಾಮಿಲಿನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಈ ಥರ ಏನೋ ಒಂದು ಫುಲ್ಲು ಪಾಸಿಟಿವ್ ಆಗಿ ಹೇಳ್ತಿರ್ತಾರೆ, ಕೆಲವೊಂದೊಂದು ನೆಗೆಟಿವ್, ಕೆಲವೊಂದೊಂದು ಪಾಸಿಟಿವ್ ಹೇಳ್ತಾ ಇರ್ತಾರೆ. ಆದರೆ ಸತ್ಯ ಏನೋ, ನಾವು ಏನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಕನ್ಫ್ಯೂಸ್ ಮಾಡಿಟ್ಟಿರ್ತಾರೆ. ಕೆಲವು ಸಲ ಏನು ಹೇಳ್ತಾರೆ ಅಂದರೆ, ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ ನಮ್ಮ ಮನೆ ಸರೌಂಡಿಂಗ್ ಫುಲ್ಲು ಪಾಸಿಟಿವ್ ಆಗುತ್ತೆ, ಕೆಲವರು ನೆಗೆಟಿವ್ ಆಗಿ ತೊಗೊಂಡ್ರೆ ಫುಲ್ಲು ನೆಗೆಟಿವ್ ಆಗುತ್ತೆ. ಅಂದರೆ ನಾವು ಯಾವ ಥರ ಇರಬೇಕು, ಫುಲ್ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಏನೋ ಒಬ್ಬರು ನೆಗೆಟಿವ್ ಆಗಿ ನಮಗೇನೋ ಎಫೆಕ್ಟ್ ಮಾಡಿದ್ರು ನಾವು ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು, ಒಳ್ಳೆ ಥರನೇ ಯೋಚನೆ ಮಾಡಬೇಕು ಅಂತಾರೆ. ಕೆಲವರು ಇನ್ನೇನು ಹೇಳ್ತಾ ಇರ್ತಾರೆ ಅಂದರೆ, ನೀರಿಲ್ಲ ಅಂದರೆ ಕೊಕ್ಕರೆ ಕೂಡ ನಿಲ್ಲಲ್ಲ, ಅಂಥ ಜಾಗದಲ್ಲಿ ನಾವು ಯಾಕೆ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಈ ಸಿದ್ಧಾಂತಗಳನ್ನ ಆ ಥರ ಇಟ್ಕೊಂಡು ಮಾತಾಡ್ತಿರ್ತಾರೆ. ಈಗ ನಾವು ಮಾತ್ರ ನಮ್ಮನ್ನು ಮಾತ್ರ ಚೇಂಜ್ ಮಾಡಿಕೊಂಡ್ರೆ ಫುಲ್ಲು ಮನೆ ವಾತಾವರಣನೇ ಬದಲಾಗುತ್ತೆ, ಸೊಸೈಟಿನೇ
ಬದಲಾಗ್ಬಿಡುತ್ತೆ ಅನ್ನೋ ಫೀಲಲ್ಲಿ ಇರ್ತಾರೆ. ಇನ್ನು ಕೆಲವರು ಅಂತೂ ಫುಲ್ಲು ಪ್ರಪಂಚ ಪೂರ್ತಿ ನೆಗೆಟಿವ್ ಆಗೇ ಇದೆ. ಈಗ ಒಬ್ಬ ಪರ್ಸನ್ ಆಗೇ ತೊಗೊಂಡ್ರು ನಾವು ಆ ವ್ಯಕ್ತಿನ ಪೂರ್ತಿ ಪಾಸಿಟಿವ್ ಆಗಿ ತೊಗೊಂಡ್ರೆ ಅವನು ಪಾಸಿಟಿವ್ ಆಗಿ ಇರ್ತಾನ. ಅಂದರೆ ನಾವು ಮಾತ್ರ ಅವನ ಬಗ್ಗೆ ಅಂದರೆ ಅವನಲ್ಲಿರುವಂಥ ಕ್ಯಾರೆಕ್ಟರ್ಗಳನ್ನ ಫುಲ್ಲು ಪಾಸಿಟಿವ್ ಆಗಿ ತೊಗೋತಾ ಇರ್ತೀವಿ. ನೆಗೆಟಿವ್ ಎಲ್ಲ ಬಿಟ್ಟಾಕಿ ಅಂತ. ಇಲ್ಲ ಅಂದರೆ ನಾವು ಏನು ಮಾಡ್ತೀವಿ, ನಮ್ಮಲ್ಲಿ ಏನೋ ನೆಗೆಟಿವಿಟಿ ಜಾಸ್ತಿ ಇದ್ದರೆ ಆ ವ್ಯಕ್ತಿನಲ್ಲಿ ಬರೀ ನೆಗೆಟಿವೇ ಹುಡುಕ್ತಾ ಇರ್ತೀವಿ. ಹಾಗೆ ಆ ವ್ಯಕ್ತಿನೇ ನೆಗೆಟಿವ್ ಆಗಿ ಕಾಣ್ತಾ ಇರ್ತಾನೆ. ಕೆಲವು ಸಲ ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ ಅವನು ಪಾಸಿಟಿವ್ ಆಗಿ ಕಾಣ್ತಾನೆ, ಇಲ್ಲ ನಾವು ನೆಗೆಟಿವ್ ಆಗಿ ತೊಗೊಂಡ್ರೆ ಅವ್ನು ನೆಗೆಟಿವ್ ಆಗಿ ಕಾಣ್ತಾ ಇರ್ತಾನೆ. ಆದರೆ ಸತ್ಯ ಏನು, ಆ ವ್ಯಕ್ತಿ ಏನು ಪಾಸಿಟಿವ್ ಆಗಿರ್ತಾನೆ ಅಥವಾ ನೆಗೆಟಿವ್ ಆಗಿರ್ತಾನೆ, ನಾವು ಯಾವ ಥರ ತೊಗೋತಾ ಇದ್ದೀವಿ, ಆ ವ್ಯಕ್ತಿ ಹೇಗಿದನೋ ಹಾಗೆ ತೊಗೊಳ್ಬೇಕಾ, ಇಲ್ಲ ಬರೀ ಪಾಸಿಟಿವೇ ತೊಗೋಬೇಕಾ, ಬರೀ ನೆಗೆಟಿವೇ ತೊಗೋಬೇಕಾ? ಸತ್ಯ ಏನಿದೆ, ಅವನಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ, ಅದನ್ನು ಎರಡನ್ನೂ ತೊಗೊಳ್ಬೇಕು. ಅದನ್ನು ನಾವು ಯಾವ ಥರ ಡೀಲ್ ಮಾಡಬೇಕು ಅನ್ನೋದನ್ನು ಯಾರೂ ಹೇಳಲ್ಲ. ಫುಲ್ಲು ಪಾಸಿಟಿವ್ ಆಗಿ ತೊಗೊಂಡು ನಾವು ಭ್ರಮೆನಲ್ಲಿ ಬದುಕಬೇಕಾ, ಅಥವಾ ಫುಲ್ಲು ಆ ವ್ಯಕ್ತಿನ ನೆಗೆಟಿವ್ ಆಗೇ ತೊಗೊಂಡು ಆ ವ್ಯಕ್ತಿ ಸರಿಯಿಲ್ಲ ಹಾಗೆ ಹಿಂಗೆ ಅಂದ್ಕೊಂಡು ಬರೀ ನೆಗೆಟಿವೇ ಫೀಲ್ ಮಾಡಿಕೊಂಡು ಆ ವ್ಯಕ್ತಿ ಸರಿಯಿಲ್ಲ ಅನ್ನೋ ಭ್ರಮೆನಲ್ಲಿ ಇರೋ ನಾವು ಏನನ್ನ ತೊಗೊಳ್ಬೇಕು, ಪಾಸಿಟಿವ್ ಆಗಿ ತೊಗೋಬೇಕಾ ನೆಗೆಟಿವ್ ಆಗಿ ತೊಗೊಳ್ಬೇಕಾ ಅನ್ನೋದೇ ಡೌಟ್ ಆಗುತ್ತೆ. ಆದರೆ ನನ್ನ ಪ್ರಕಾರ ಏನು ಅಂತಂದರೆ, ಈಗ ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ ನಾವು ಪಾಸಿಟಿವ್ ಆಗಿ ಫೀಲ್ ಮಾಡ್ತೀವಿ. ಅಂದರೆ ಆ ವ್ಯಕ್ತಿನ ಪಾಸಿಟಿವ್ ಆಗಿ ತೊಗೊಂಡ್ರೆ ನಾವು ಪಾಸಿಟಿವ್ ಆಗಿ ಫೀಲ್ ಮಾಡ್ತೀವಿ. ಆ ವ್ಯಕ್ತಿ ಪಾಸಿಟಿವ್ ಅಲ್ವೋ ಬಿಟ್ಬಿಡೋಣ, ಅಂದರೆ ನಾವು ಪಾಸಿಟಿವ್ ಆಗಿ ಫೀಲ್ ಮಾಡ್ತೀವಿ. ಹಾಗಾಗಿ ತೊಗೊಂಡ್ರೆ ನಾವು ನೆಮ್ಮದಿಯಾಗಿರ್ತೀವಿ ಅನ್ನೋ ಕಾರಣಕ್ಕೆ ಆ ವ್ಯಕ್ತಿ ಕೆಟ್ಟವನಾದರೂ ಸರಿ ನಾವು ಪಾಸಿಟಿವ್ ಆಗಿ ತೊಗೊಳ್ಬೇಕು. ಇದು ಒಂದು ಸೈಡ್ ಕರೆಕ್ಟ್ ಅಂತ ಅನಿಸುತ್ತೆ. ಆ ವ್ಯಕ್ತಿ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿ ನಮ್ಮ ಬ್ರೈನ್ನ ಹಾಳು ಮಾಡ್ಕೊಳ್ಳೋದು ಬದಲಿಗೆ ಪಾಸಿಟಿವ್ ಆಗಿ ತೊಗೊಳ್ಳೋದು ಒಳ್ಳೆಯದೇನೆ. ನಾವು ಚೆನ್ನಾಗಿರ್ತೀವಿ, ಅಟ್ಲೀಸ್ಟ್ ನಾವು ನೆಮ್ಮದಿಯಾಗಿರ್ತೀವಿ. ನಾವು ನೆಮ್ಮದಿಯಾಗಿರೋಕ್ಕೋಸ್ಕರ ಆ ವ್ಯಕ್ತಿನ ಪಾಸಿಟಿವ್ ಆಗಿ ತೊಗೋಬೇಕು ಅಷ್ಟೇ. ಅಂದರೆ ನಾವು ಭ್ರಮೆನಲ್ಲಿ ಬದುಕಬೇಕು. ಆ ವ್ಯಕ್ತಿ ಒಳ್ಳೆಯವನು ಭ್ರಮೆನಲ್ಲಿ ಬದುಕಬೇಕು, ಮತ್ತು ಪ್ರಪಂಚನೂ ಒಳ್ಳೆಯವನಾಗಿದ್ದಾನೆ ಅನ್ನೋ ಭ್ರಮೆನಲ್ಲಿ ಬದುಕಬೇಕು. ಆ ಭ್ರಮೆನಲ್ಲಿ ಅಟ್ಲೀಸ್ಟ್ ಓಕೆ ನಾವು ನೆಮ್ಮದಿಯಾಗಿರ್ಬೇಕು. ಈ ಲೈನ್ಗಳನ್ನ ಕೇಳಿದ್ರೆ ನಿಮ್ಗೆ ಅನ್ನಿಸ್ಬೋದು ನನ್ನ ತಲೆನ ಕೆರೆದು ಗಾಯ ಮಾಡಿ ಮತ್ತೆ ಔಷಧಿ ಹಾಕ್ತೀನಿ ಅಂತ ಅನ್ನಿಸ್ಬೋದು. ಆದರೆ ಸತ್ಯ ಅಲ್ವಾ, ನಾನು ಹೇಳ್ತಾರ ಸತ್ಯ ಅಲ್ವಾ? ಹೊರಗಡೆ ಸಮಾಜನ ನಾವು ಯಾವ ಥರ ತೊಗೋಬೇಕು, ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಆಗಿ ಕಾಣುತ್ತೆ, ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಕಾಣುತ್ತೆ ಅಂತ ಹೇಳ್ತಾರೆ. ಆದರೆ ಸತ್ಯ ಏನು, ಪ್ರಪಂಚದಲ್ಲಿ ಎರಡೂ ಇದೆ, ಪಾಸಿಟಿವ್ ಇದೆ ನೆಗೆಟಿವ್ ಇದೆ. ಅದು ನಾವು ಯಾವ ಥರ ತೊಗೊಳ್ಬೇಕು, ನಾವು ನೆಮ್ಮದಿಯಾಗಿರೋಕ್ಕೋಸ್ಕರ ಅಷ್ಟೇ ನಾವು ಪಾಸಿಟಿವ್ ಆಗಿ ತೊಗೊಳ್ಬೇಕು. ಅದೇ ಸತ್ಯ, ನನ್ನ ಪ್ರಕಾರ ಅದೇ ಸತ್ಯ. ಆದರೆ ಪ್ರಪಂಚ ಎರಡು ಥರನೂ ಇದೆ, ಒಬ್ಬ ವ್ಯಕ್ತಿನಲ್ಲೂ ಅಷ್ಟೇ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ನಾವು ನೆಮ್ಮದಿಯಾಗಿರೋಕ್ಕೋಸ್ಕರ ಆ ವ್ಯಕ್ತಿನಲ್ಲಿ ಬರೀ ಪಾಸಿಟಿವ್ ಹುಡುಕ್ಬೇಕಷ್ಟೇ. ಇದರಿಂದ ನನಗೆ ನಾನೇ ಸಜೆಷನ್ ತೊಗೊಳೋದೇನು ಅಂತಂದ್ರೆ, ಈಗ ನಾವು ಯಾರನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅಂದರೆ ನೆಗೆಟಿವ್ ಮೈಂಡ್ ಇರೋರ್ನು ನಾವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಪಾಸಿಟಿವ್ ನೆಗೆಟಿವ್ ನಮಗೆ ನಾವು ಚೇಂಜ್ ಮಾಡ್ಕೊಳ್ಬೋದು, ಆದರೆ ಇನ್ನೊಬ್ಬರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸುತ್ತಮುತ್ತ ಯಾರ್ಯಾರ್ದೋ ಮಾತನ್ನ ಕೇಳಿಕೊಂಡು ನಾವು ಏನೇನೋ ಫೀಲ್ ಮಾಡ್ಕೊಳ್ಳೋದು ಬದಲಿಗೆ ನನ್ನ ಮನೆ ವಾತಾವರಣ ಯಾವ ಥರ ಇದೆ, ನಾವು ಈ ಮನೆಗೆ ಯಾವ ಥರ ಹೋಗಬೇಕು, ಅವರು ಜೀವನನ ನೋಡ್ತಾ ಇರೋ ರೀತಿನೇ ಬೇರೆ, ಆದರೆ ನಮ್ಮ ಲೈಫೇ ಬೇರೆ ಥರ ಇರುತ್ತೆ. ನಾವು ನಮ್ಮ ಲೈಫ್ನ ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಮತ್ತು ಇನ್ನೊಬ್ರು ಎಕ್ಸ್ಪೀರಿಯನ್ಸ್ ನೋಡಿ ಅವ್ರ ಲೈಫಲ್ಲಿ ಏನು ನಡೀತಾ ಇದೆಯೋ ಅದನ್ನು ನೋಡಿ ಅವರು ಏನೋ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇರ್ತಾರೆ, ಅದನ್ನು ನಮ್ಮ ಲೈಫ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಸರೌಂಡಿಂಗೇ ಬೇರೆ. ಇಂಥ ಸರೌಂಡಿಂಗಲ್ಲಿ ನಾವು ನೆಮ್ಮದಿಯಾಗಿರೋದಕ್ಕೆ ಏನು ಮಾಡ್ಬೋದು, ನಮ್ಮ ಲೈಫ್ಗೆ ಹೇಗೆ ಬದುಕಬೇಕು ಅಂತ ಅನಿಸುತ್ತೋ ನಾವು ಅದೇ ಥರನೇ ಬದುಕಬೇಕು. ನಮ್ಮ ಸುತ್ತ ಏನು ನಡೀತಾ ಇದೆ ಅದ್ರ ತಕ್ಕಂಗೆ ನಾವು ಬದುಕಬೇಕು. ಪ್ರತಿಯೊಬ್ಬರು ನಾವು ಏನೇ ನಡ್ಕೊಳ್ಳೋದಕ್ಕೆ ಮುಂಚೆ ನನ್ನ ಮುಂದಿನ ಪೀಳಿಗೆಗೆ ಏನು ಸಂದೇಶ ಕೊಡ್ತಾ ಇದ್ದೀವಿ, ಸಮಾಜನ ಯಾವ ಥರ ಬದಲಾವಣೆ ಮಾಡ್ತಾ ಇದ್ದೀವಿ, ನಮ್ಮ ಮಾತುಗಳಿಂದ ಅಥವಾ ನಮ್ಮ ಮಕ್ಕಳುಗಳಿಗೆ ಆಗಲಿ ಸಮಾಜಕ್ಕೆ ಆಗಲಿ ಏನು ಸಂದೇಶ ಕೊಡ್ತಾ ಇದ್ದೀವಿ, ಸಮಾಜನ ಚೆನ್ನಾಗಿಟ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.